ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋಂ. ನೋಡಿ, ಎಲ್ಲ ಜನ ಕೇಳ್ತಾ ಇದ್ದೀರಾ, ಈ ಅಧಿಕ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಒಬ್ಬೊಬ್ಬರು ಒಂದೊಂದು ವಿಡಿಯೋ ಹಾಕ್ತಾ ಇದ್ದಾರೆ ಸ್ವಾಮಿ. ಜ್ಯೋತಿಷಿಗಳೇ ಒಂಥರ ವಿಡಿಯೋ ಹಾಕ್ತಾ ಇದ್ದಾರೆ, ಪುರೋಹಿತರೇ ಒಂಥರ ವಿಡಿಯೋ ಹಾಕ್ತಾ ಇದ್ದಾರೆ, ಬ್ಲಾಗರ್ಸೇ ಒಂಥರ ವಿಡಿಯೋ ಮಾಡ್ತಾ ಇದ್ದಾರೆ, ನೀವೇ ಒಂಥರ ಮಾಡ್ತಾ ಇದ್ದೀರಿ, ಏನು ಮಾಡಬೇಕು, ನಮಗೆ ಹುಚ್ಚಿಡಿತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಗೊತ್ತಾ? ವಿಶೇಷವಾಗಿ ನೋಡಿ, ನಮ್ಮ ಪೂಜಾ ಪದ್ಧತಿಯಲ್ಲಿ 2 ವಿಧಾನ ಇದೆ. ಒಂದು ಏನು ಅಂದರೆ, ನಾವು ಯಾವುದೇ ಒಂದು ದೇವರ ಆರಾಧನೆ ಮಾಡಬೇಕಾದ್ರೆ ನಾವು ತಿಳ್ಕೋಬೇಕು. ಏನು ಅದು ತಿಳ್ಕೊಳ್ಳೋದು ವಿಚಾರ ಅಂದರೆ, ನೋಡಿ, ಶಾಂತಿ ಕಾರ್ಯಗಳು, ಪುಷ್ಟಿ ಕಾರ್ಯಗಳು ಅಂತ 2 ವಿಧಾನ ಇದೆ. ಶಾಂತಿ ಕಾರ್ಯಗಳು ಅಂದರೆ ಏನು? ನಮ್ಮ ಶುಕ್ರಾದಿತ್ಯ ಸಂಧಿ ಶಾಂತಿ, ರಾಹು ಬೃಹಸ್ಪತಿ ಸಂಧಿ ಶಾಂತಿ, ಅಥವಾ ಶನಿ ಶಾಂತಿ, ಕುಜ ಶಾಂತಿ, ರಾಹು ಶಾಂತಿ, ಕೇತು ಶಾಂತಿ ಇತ್ಯಾದಿ ಶಾಂತಿ ಕಾರ್ಯಗಳು. ನಮಗೆ ಬಂದಂಥ ದೋಷಗಳನ್ನು ಕಳೆಯೋದಕ್ಕೊಂಥರ ಒಂದು ಪೂಜಾ ಪದ್ಧತಿ ಇದೆ. ಇದಕ್ಕೆ ಶಾಂತಿ ಕಾರ್ಯಗಳು ಅಂತ ಹೇಳ್ತಾರೆ. ಶಾಂತಿ ಕಾರ್ಯಗಳು ಅಂದರೆ ನಮಗೆ ಹೆಂಗೆ ಅಂದರೆ, ರೋಗ ಬಂದಾಗ ಔಷಧಿ ತೊಗೊಂಡಂಗೆ. ಔಷಧಿ ತೊಗೊಳಕ್ಕೆ ಏನು ಮಾಡ್ತೀವಿ ನಾವು? ಏನು ಇಮಿಡಿಯೇಟ್ಲಿ ಔಷಧಿ ತೊಗೊಂಡ್ಬಿಡ್ತೀವಿ. ಅವರ ಈಗ ನಮ್ಮ ತಲೆ ನೋತಾ ಇದೆಯಾ, ಇಮಿಡಿಯೇಟ್ಲಿ ಒಂದು ಮಾತ್ರೆ ನುಂಗ್ಬಿಡೋದು, ಅಥವಾ ಇಮಿಡಿಯೇಟ್ಲಿ ಒಂದು ವಿಕ್ಸ್ ಹಚ್ಕೊಳ್ಳೋದು, ಈ ಥರದ್ದೇನೋ ಮಾಡ್ತೀವಿ. ಹೌದಾ? ಹಾಗೆ ಶಾಂತಿ ಕಾರ್ಯಗಳು ಅಂದರೆ ಏನು ಅಂದರೆ, ನಮಗೆ ಬಂದಂತಹ ರೋಗಗಳನ್ನು ಸರಿ ಮಾಡುವಂತಹ ಕಾರ್ಯಗಳು. ಈಗ ನಾವು ಒಂದು ಔಷಧಿ ತೊಗೊಳಕ್ಕೆ ರಾಹುಕಾಲ ನೋಡ್ತೀವ, ಅಥವಾ ಒಂದು ಔಷಧಿ ತೊಗೋಬೇಕು ಅಂದರೆ ಇಮಿಡಿಯೇಟ್ಲಿ ಸರಿಯಾದ್ರೆ ಸಾಕಪ್ಪ ಅಂತೇಳಿ ಏನು ಮಾಡ್ತೀವಿ, ಇಮಿಡಿಯೇಟ್ಲಿ ಅದಕ್ಕೆ ಪರಿಹಾರವನ್ನು ಮಾಡ್ಕೋತೀವಿ. ಅಂದರೆ ಈ ಶಾಂತಿ ಕಾರ್ಯಗಳನ್ನು ಮಾಡೋದಕ್ಕೆ ಅಧಿಕ ಮಾಸ ಅನ್ನೋದು ಲೆಕ್ಕ ತಗೊಳ್ಳೋಂಗಿಲ್ಲ. ಹಾಗಾಗಿ ಈ ಅಧಿಕ ಮಾಸದಲ್ಲಿ ನೀವೇನು ಮಾಡಬಹುದು ಅಂದರೆ, ಶಾಂತಿ ಕಾರ್ಯಗಳನ್ನು ಖಂಡಿತವಾಗಿಯೂ ಮಾಡಬಹುದು. ಈ ಶಾಂತಿ ಕಾರ್ಯಗಳು ಅಂದರೆ, ಈ ಉದಾಹರಣೆ ಕೆಲವರು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂದ್ಕೊಂಡಿರ್ತಾರೆ, ಖಂಡಿತವಾಗಿಯೂ ಮಾಡಬಹುದು. ಇನ್ನು ಕೆಲವರು ಕದಳಿ ವಿವಾಹ, ಕುಂಭ ವಿವಾಹ, ಅರ್ಕ ವಿವಾಹ, ಅಥವಾ ಸ್ವಯಂವರ ಪಾರ್ವತಿ, ಅಥವಾ ಸಂಕಷ್ಟರ ಮಹಾಗಣಪತಿಗೆ ಸಂಬಂಧಪಟ್ಟಂತಹ ಬಾಲಗಣಪತಿ ಹೋಮ, ಹರಿದ್ರಾ ಗಣಪತಿ ಹೋಮ, ಹಾಗೆ ಕುಜಶಾಂತಿ, ಈ ಥರದನ್ನೆಲ್ಲ ನೀವು ಈ ಸಮಯದಲ್ಲಿ ಮಾಡಬಹುದು. ಅಧಿಕ ಮಾಸದಲ್ಲಿ ಅಧಿಕಸ್ಯ ಅಧಿಕ ಫಲಂ. ಅಧಿಕ ಮಾಸದಲ್ಲಿ ಯಾರು ಶಾಂತಿ ಕಾರ್ಯಗಳನ್ನು ಮಾಡ್ತಾರೋ, ದೇವರ ಜಪ ತಪ ನಾಮಸ್ಮರಣೆಗಳನ್ನು ಮಾಡ್ತಾರೋ, ಅವರಿಗೆ ಅಧಿಕವಾದಂತಹ ಫಲಗಳನ್ನು ಭಗವಂತ ಕೊಡ್ತಾನೆ. ಹಾಗೆ ಪುಷ್ಟಿ ಕಾರ್ಯಗಳನ್ನು ಈ ಸಮಯದಲ್ಲಿ ಮಾಡಬಾರ್ದು. ಈ ಪುಷ್ಟಿ ಕಾರ್ಯಗಳು ಅಂದ್ರೆ ಏನು? ಮದುವೆ ಆಗಿರ್ಬೋದು, ಉಪನಯನ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಅಥವಾ ವಿಶೇಷವಾಗಿ ಗೃಹ ಪ್ರವೇಶಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂಥ ಮಂಗಳ ಕಾರ್ಯಗಳನ್ನು ನಾವು ಈ ಸಮಯದಲ್ಲಿ ಮಾಡೋಕೆ ಬರೋದಿಲ್ಲ. ಹಾಗಾಗಿ ಶಾಂತಿ ಕಾರ್ಯಗಳು ಯಾವುದು, ಪುಷ್ಟಿ ಕಾರ್ಯಗಳು ಯಾವುದು ಅನ್ನೋದನ್ನು ಅರಿವು ಮಾಡಿಕೊಂಡು ನಿಮ್ಮ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಅಧಿಕ ಮಾಸ ಅನ್ನೋದು ಸಕಾಲ. ಹಾಗಾಗಿ ನೀವೆಲ್ಲರೂ ಕೂಡ ಈ ದೋಷ ಪರಿಹಾರಾರ್ಥವಾಗಿ ಈ ಶಾಂತಿ ಕಾರ್ಯಗಳನ್ನು ಖಂಡಿತವಾಗಿಯೂ ಅಧಿಕ ಮಾಸದಲ್ಲಿ ಮಾಡಬಹುದು, ಅಧಿಕ ಫಲವನ್ನು ಪಡ್ಕೋಬಹುದು. ಶುಭವಾಗಿ.